ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇನ್. ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದ 3ನೇ ಭಾನುವಾರದಲ್ಲಿದ್ದೇವೆ. ಮೊದಲನೇ ಭಾನುವಾರದಲ್ಲಿ ಯಾವ ರೀತಿ ಪ್ರಭು ಯೇಸು ಶೋಧನೆಗಳನ್ನು ಎದುರಿಸಿದರು ಎಂಬುದನ್ನು ನಾವು ಓದಿದೆವು. 2ನೇ ಭಾನುವಾರದಲ್ಲಿ ಯಾವ ರೀತಿ ಪ್ರಭು ಯೇಸು ತಾಬೋರ್ ಬೆಟ್ಟದ ಮೇಲೆ ರೂಪಾಂತರಗೊಂಡರು ಎಂದು ನಾವು ಓದಿದೆವು. 3ನೆಯ ಭಾನುವಾರದಲ್ಲಿ ನಾವು ನೋಡುತ್ತೇವೆ, ನಮ್ಮ ಮನುಷ್ಯ ಜೀವನವನ್ನು ನಾವು ಜೀವಿಸಲು ನಮಗೆ ಬೇಕಾಗಿದ್ದು ಪ್ರಭುವಿನ ಕಟ್ಟಳೆಗಳು. ಆದ್ದರಿಂದ ಪ್ರಭುವಿನ ಕಟ್ಟಳೆಗಳನ್ನು, ಆಜ್ಞೆಗಳನ್ನು ವಿಧೇಯತೆಯಿಂದ ಪಾಲಿಸಲು ಇಂದಿನ ದೈವವಾಕ್ಯದ ವಿಧಿ ನಮಗೆ ಕರೆಯನ್ನು ನೀಡುತ್ತದೆ. ದೇವರ ಆಜ್ಞೆಗಳನ್ನು ನಾವು ಧಿಕ್ಕರಿಸಿ ನಡೆದರೆ ಏನಾಗುವುದು? ನಮ್ಮ ದೇಹ, ನಮ್ಮ ಆರಾಧನೆ ಎಲ್ಲವೂ ಸಹ ವಾಣಿಜ್ಯ, ಬಿಸ್ನೆಸ್ ಅಂತ ಒಂದು ವ್ಯಾವಹಾರಿಕ ಆ ಒಂದು ಸ್ತರದಲ್ಲಿ ಅದು ನಡೆಯುವುದಾಗಿದೆ. ಮೊದಲನೇ ವಾಚನದಲ್ಲಿ ನಾವು ನೋಡುತ್ತೇವೆ, ಪ್ರಭು ತನ್ನ ಇಸ್ರೇಲ್ ಜನತೆಗೆ ನೀಡಿದಂಥ 10 ಕಟ್ಟಳೆಗಳು. ಯಾವುದೇ ವಿಧದಲ್ಲೂ ಈ ಕಟ್ಟಳೆಗಳು ನಮ್ಮ ಸ್ವಾತಂತ್ರ್ಯವನ್ನು ಹಾಳು ಮಾಡುವುದಿಲ್ಲ, ಬದಲಾಗಿ ನಮ್ಮ ಸ್ವಾತಂತ್ರ್ಯವನ್ನು ಸುಭದ್ರಗೊಳಿಸಿ ಮನುಷ್ಯರು ಮನುಷ್ಯತ್ವದೊಂದಿಗೆ ಬಾಳುವುದನ್ನು ಕಲಿಸುತ್ತದೆ. ದೇವರು ನೀಡಿದ 10 ಆಜ್ಞೆಗಳು. ದೇವರು ಆಜ್ಞೆಗಳನ್ನು ಕೊಡುವಾಗ ಹೇಳಿದಂಥ ಮಾತುಗಳು, ಈಗೋ ನಿನ್ನನ್ನು ಇಸ್ರೇಲ್ ದಾಸದಿಂದ ಬಿಡುಗಡೆ ಮಾಡಿದ ದೇವರು ನಾನು, ಆದ್ದರಿಂದ ನನ್ನ ಹೊರತಾಗಿ ನೀನು ಬೇರೆ ಯಾವ ದೇವರುಗಳನ್ನು ನೀನು ಇಟ್ಟುಕೊಳ್ಳಬಾರದು ಎಂದು. ಆತ್ಮೀಯ ಸಹೋದರ ಸಹೋದರಿ, ಇಂದು ಕ್ರೈಸ್ತರಾದ ನಾವು ನಿಜ ದೇವರನ್ನು, ನಿಜ ಮನುಷ್ಯರನ್ನು ಅರಿತಿರುವಂಥ ನಾವು, ಪ್ರಭು ಯೇಸುವಿನಲ್ಲಿ ವಿಶ್ವಾಸಗಳು ನಾವು, ಅದೆಷ್ಟೋ ಜನರು ವೆಳಂಗಣಿ ಅಥವಾ ಇನ್ನಿತರ ಸ್ಥಳಗಳಿಗೆ ಹೋಗಿ ಅಲ್ಲಿ ದೇವರನ್ನು ನೋಡಿ ಬರುವುದಿಲ್ಲ, ಬದಲಾಗಿ ದೆವ್ವವನ್ನು ನೋಡಿ ಬರ್ತಾರೆ. ಗಿಣಿಶಾಸ್ತ್ರ, ಆ ಶಾಸ್ತ್ರ, ಈ ಹಿಂದೂ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿಸುವುದು, ಇದೆಲ್ಲ ಕ್ರೈಸ್ತ ವಿಶ್ವಾಸಕ್ಕೆ ಒಂದು ಹೀನಾಯವಾದ, ಅವಮಾನಕರವಾದ ಸಂಗತಿಯಾಗಿದೆ. ಯಾಕೆಂದರೆ ನಿಜ ದೇವರನ್ನು ಅರಿತಿರುವ ನಾವು ಕಲ್ಲು ಮಣ್ಣು ಗುಡಿಗಳಿಗೆ ಪೂಜೆ ಮಾಡುವುದು ಯಾವ ವಿಧದಲ್ಲೂ ಇದು ದೊಡ್ಡ ಅನ್ಯಾಯ, ಕ್ಷಮಿಸಲಾರ್ಹ ಅಪರಾಧವಾಗುತ್ತದೆ. ಏಕೆಂದರೆ ನಿಜ ದೇವರನ್ನು ಬಿಟ್ಟು ಬೇರೆ ದೇವರಿಗೆ ಅಡ್ಡಬೇರೆ ಆರಾಧಿಸುವುದು ಇದು ಯಾವ ರೀತಿ ತಾನೇ ಸರಿ? ನಮ್ಮನ್ನು ಸೃಷ್ಟಿಸಿ ಪರಾಮರಿಸಿ ಕಾಪಾಡುತ್ತಿರುವ ನಿಜವೇ ದೇವರನ್ನು ಆತ್ಮದಿಂದಲೂ ನಾವು ಸತ್ಯದಿಂದಲೂ ಆರಾಧಿಸಬೇಕು ಎಂದು ಯೋಹಾನನ ಸುವಾರ್ತೆ 4:24 ವಚನದಲ್ಲಿ ಪ್ರಭು ಸಮಾರ್ಯಸ್ಥರೊಡನೆ ಸಂಭಾಷಣೆಯಲ್ಲಿ ಹೇಳುತ್ತಾರೆ, ದೇವರು ಆತ್ಮಸ್ವರೂಪಿ, ಅವರನ್ನು ಆರಾಧಿಸುವವರು ಆತ್ಮದಲ್ಲೂ ಸತ್ಯದಲ್ಲೂ ಆರಾಧಿಸಬೇಕು ಎಂದು. 2ನೇ ಆಜ್ಞೆ, ದೇವರ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸಬೇಡ ಎಂದು. ದೇವರ ಪರಿಶುದ್ಧ ನಾಮ, ಆ ನಾಮಕ್ಕೆ ಸ್ವರ್ಗ ನಿವಾಸಿಗಳು, ಭೂನಿವಾಸಿಗಳು ಅಡ್ಡಬಿದ್ದು ಆರಾಧಿಸಬೇಕೇ ವಿನಃ ಅದನ್ನು ಕಾಟಾಚಾರಕ್ಕಾಗಿ, ಪವಿತ್ರವಾದವುಗಳನ್ನು ನಾವು ಕಾಟಾಚಾರಕ್ಕೆ ಬಳಸಬಾರದು. 3ನೇದಾಗಿ, ದೇವರ ದಿನವನ್ನು ಪವಿತ್ರವಾಗಿ ಆಚರಿಸು, ಭಾನುವಾರದಲ್ಲೂ ಕಟ್ಟಳೆಯ ಹಬ್ಬಗಳಲ್ಲಿಯೂ ಪೂರ್ಣ ಬಲಿಪೂಜೆಯಲ್ಲಿ ಭಾಗವಹಿಸು ಎಂದು ಧರ್ಮಸಭೆ ನಮಗೆ ತಿಳಿಸಿದೆ. ಆದ್ದರಿಂದ ಏನಾಗಿದೆ, ನಮ್ಮ ಕೆಲಸವೇ ನಮಗೆ ದುಡ್ಡೇ ದೊಡ್ಡಪ್ಪ. ಸರಿ, ಭಾನುವಾರದಲ್ಲಿ ನಾವು ಬಲಿಪೂಜೆಯಲ್ಲಿ ಭಾಗವಹಿಸದೆ ಹೋದರೂ ಶನಿವಾರ ಸಾಯಂಕಾಲ ಯಾರೆಲ್ಲ ಭಾನುವಾರದಲ್ಲಿ ಬರುವುದಿಲ್ಲವೋ ಅದರಿಗೋಸ್ಕರ ಕೆಲವು ದೇವಾಲಯಗಳಲ್ಲಿ ಶನಿವಾರ ಸಾಯಂಕಾಲ ಭಾನುವಾರದ ಪೂಜೆ, ಅದೆಷ್ಟು ಜನರು ಆ ದೈವ ಭಕ್ತಿಯಿಂದ ಅದರಲ್ಲಿ ಭಾಗವಹಿಸ್ತೇವೆ. ಆತ್ಮೀಯ ಸಹೋದರ ಸಹೋದರಿ, ಧ್ಯಾನಿಸಬೇಕಾಗಿದೆ, ದೇವರಿಗೆ ಸಲ್ಲತಕ್ಕದ್ದು ನಮ್ಮ ಹೃದಯ, ನಮ್ಮ ಆತ್ಮ, ನಮ್ಮ ಜೀವನ. ಅವರಿಗೆ ನಾವು ಆರಾಧಿಸದೇ ಹೋದರೆ ನಾವು ಆರಾಧಿಸಿರುವುದು ನಮ್ಮ ದುಡ್ಡು, ನಮ್ಮ ಆಸ್ತಿ, ನಮ್ಮ ಅಂತಸ್ತಾಗಿದೆ. ಇದು ಯಾವುದು ನಮ್ಮ ಜೀವನಕ್ಕೆ ಬೇಕಾದ ನೆಮ್ಮದಿ, ಶಾಂತಿಯನ್ನು ತರುವುದಿಲ್ಲ, ಬದಲಾಗಿ ಹೊಟ್ಟೆ ಕಿಚ್ಚು, ಕೆಡುಕತನ, ಕುಡುಕತನ, ಮದ ಮಾತ್ಸರ್ಯ, ಲೋಭಗಳನ್ನು ನಮ್ಮಲ್ಲಿ ಹುಟ್ಟುಹಾಕ್ತದೆ. ಮಿಕ್ಕ ಆ 7 ಆಜ್ಞೆಗಳು ದೇವರು ನಾವು ಯಾವ ರೀತಿ ನಮ್ಮ ಸಮುದಾಯದಲ್ಲಿ ಶಾಂತಿಯಿಂದಲೂ ಸೌಹಾರ್ದದಿಂದಲೂ ಬದುಕಬೇಕು ಎಂಬುದನ್ನು ಕಲಿಸಲು ದೇವರು ನಮಗೆ ನೀಡಿರುವ ಆಜ್ಞೆ ಆಗಿದೆ. ನಿನ್ನ ತಂದೆ ತಾಯಿಗಳನ್ನು ಗೌರವಿಸು, ಕೊಲೆ ಮಾಡಬೇಡ, ಕದಿಯಬೇಡ, ವ್ಯಭಿಚಾರ ಮಾಡಬೇಡ, ವ್ಯಭಿಚಾರಕ್ಕೆ ಆಸೆ ಪಡಬೇಡ, ಪರರ ವಸ್ತುಗಳಿಗೆ ಆಸೆ ಪಡಬೇಡ. ಆತ್ಮೀಯ ಸಹೋದರ ಸಹೋದರಿ, ದೇವರ ಆಜ್ಞೆಗಳು, ದೇವರ ಜೊತೆಗೂ ಇತರರೊಂದಿಗೂ ನಾವು ಸತ್ಸಂಬಂಧದಲ್ಲಿ ಬಾಳಲು ಕಲಿಸ್ತೇವೆ ವಿನಃ ಯಾವುದೇ ವಿಧದಲ್ಲಿ ನಮ್ಮನ್ನು ಅನ್ಯಾಯ ಮಾಡಲು, ಅನೀತಿಯಿಂದ ಬದುಕಲು, ಅನೈತಿಕತೆಯಿಂದ ಬದುಕಲು ನಮಗೆ ಕರೆ ನೀಡುವುದಿಲ್ಲ. ದೇವರನ್ನು ಅರಿತವರು ನಾವಾಗಿದ್ದರೆ ದೇವರಿಗೆ ಮೆಚ್ಚುಗೆಯಾದ ಬದುಕನ್ನು ಬದುಕುವುದೇ ನಮ್ಮ ಕರ್ತವ್ಯವಾಗಿದೆ. 2ನೇ ವಾಚನದಲ್ಲಿ ನಾವು ಕೇಳುತ್ತೇವೆ, ಪ್ರಭು ಯೇಸು ತಂದೆಯಾದ ದೇವರಿಗೆ ಯಾಕೆ ನನಗೆ ಈ ಶಿಲ್ಬೆ ಮರಣ ಎಂದು ಪ್ರಶ್ನಿಸಲಿಲ್ಲ, ಬದಲಾಗಿ ಅದನ್ನು ಸ್ವೀಕರಿಸಿದರು. ದೇವರ ಮಗನಾಗಿದ್ದರೂ ಸಹ ದೇವರೇ ಬೇರೆ ಯಾವುದೋ ಒಂದು ವಿಧದಲ್ಲಿ ಮನುಕುಲವನ್ನು ನೀವು ಉದ್ಧರಿಸಬಹುದು ಎಂದು ಪ್ರಭು ಯೇಸು ಪ್ರಶ್ನೆ ಮಾಡಲಿಲ್ಲ, ಬದಲಾಗಿ ತನ್ನ ಸ್ವಾತಂತ್ರ್ಯದಲ್ಲಿ ತಂದೆಯಾದ ದೇವರಿಗೆ ವಿಧೇಯರಾಗಿ ನಡೆದರು. ಶಿಲುಬೆಯಾಗಲಿ, ಮುಳ್ಳಿನ ಕಿರೀಟವೇ ಆಗಲಿ, ಮೊಳೆಯ ಜಡಿತವೇ ಆಗಲಿ, ತಂದೆ ನನ್ನ ಆತ್ಮವನ್ನು ನಿಮ್ಮ ಕೈಲಿ ಒಪ್ಪಿಸಿಕೊಡುತ್ತೇನೆಂದು. ಇದಾಗಿದೆ ಮನುಷ್ಯತನ, ದೇವರ ಚಿತ್ತಕ್ಕೆ ವಿಧೇಯತೆಯಿಂದ ನಡೆಯುವುದು. ಇಂಥ ವಿಧೇಯತೆ ನಮ್ಮಲ್ಲಿ ಇಲ್ಲದೆ ಹೋದರೆ ನಮ್ಮಲ್ಲಿ ಬರುವುದು ಯಾವುದು? ವಾಣಿಜ್ಯ, ವ್ಯಾಪಾರ. ಇನ್ನು ಶುಭ ಸಂದೇಶದಲ್ಲಿ ನೋಡುತ್ತೇವೆ, ದೇವರ ಆಲಯವನ್ನು ದುಡ್ಡು ಕಾಸು ವ್ಯವಹಾರ ಮಾಡುವಂಥ ವಾಣಿಜ್ಯ ಸಂಕೀರ್ಣವನ್ನಾಗಿ ಮಾಡಿದರು. ಆಗ ಪ್ರಭು ಹೇಳುವುದು, ಇದು ನನ್ನ ಆಲಯ, ಸರ್ವ ಜನಾಂಗಗಳಿಗೂ ಪ್ರಾರ್ಥನಾಲಯ,
ಇದನ್ನು ನೀವು ಕಳ್ಳಕಾಕರ ಗುಹೆಯನ್ನಾಗಿ ಮಾಡಿದ್ದೀರಿ ಎಂದು. ನಮ್ಮ ದೇಹ, ನಮ್ಮ ಆತ್ಮ ದೇವರ ಆತ್ಮವು ಇರುವಂಥ ಆಲಯವಾಗಿದೆ. ಆದರೆ ನಮ್ಮ ದುರಾಲೋಚನೆ, ದುರ್ನಡತೆ, ಕಾಮ, ಕ್ರೋಧ, ಲೋಭಗಳಿಂದ ನಮ್ಮಲ್ಲಿ ದೇವರ ಆತ್ಮ ಇದೆಯಾ? ಅಹಂಕಾರದಿಂದ ನಾವು ಮೆರೆತಿದ್ದೇವೆಯಾ? ನಿಜವಾಗಲೂ ನಾವು ದೇವಾಲಯಕ್ಕೆ ಹೋದ ದೇವರನ್ನು ನೋಡುವುದಕ್ಕ ಅಥವಾ ನಮ್ಮ ರೂಪವನ್ನು ದರ್ಶಿಸುವುದಕ್ಕ ಎಂದು ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ. ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಪ್ರಭುವೇ, ನಾನು ಪಾಪಿ, ನನಗೆ ಕರುಣೆ ನೀಡಿರಿ ಎಂದು ಪ್ರಾರ್ಥಿಸಿದಂಥ ಆ ಒಂದು ಸುಂಕದವನಂತೆ ನಾವು ಸಹ ದೇವಾಲಯಕ್ಕೆ ಹೋಗಿ ದೇವರ ಕರುಣೆಗಾಗಿ ಪ್ರಾರ್ಥಿಸುವಂತೆ, ವಿಧೇಯತೆಗಾಗಿ ಪ್ರಾರ್ಥಿಸುವಂತೆ, ದೇವರ ಆಜ್ಞೆಗಳಿಗೆ ನಾವು ವಿಧೇಯರಾಗಿ ಅವರ ಚಿತ್ತವನ್ನು ಪಾಲಿಸುವ ಮಕ್ಕಳಾಗುವಂತೆ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಹೇಳುತ್ತಾರೆ, ಇಂದು ನಮ್ಮ ಸಮಾಜದ 7 ಘೋರ ಪಾಪಗಳು ಯಾವುವೆಂದರೆ ಮೌಲ್ಯರಹಿತ ರಾಜಕೀಯ, ಕೆಲಸ ಮಾಡದೆ ಸಿಗುವಂಥ ಸಂಪತ್ತು, ಆತ್ಮಸಾಕ್ಷಿ ಇಲ್ಲದೆ ನಾವು ಅನುಭವಿಸುವಂಥ ಸುಖಗಳು, ನಡತೆ ಇಲ್ಲದ ವಿದ್ಯೆ, ನೀತಿ ಇಲ್ಲದ ವಾಣಿಜ್ಯ, ಮನುಷ್ಯತ್ವವಿಲ್ಲದ ವಿಜ್ಞಾನ, ತ್ಯಾಗವಿಲ್ಲದ ಆರಾಧನೆ. ನಿಜವಾಗಲೂ ನಾವು ದೇವರನ್ನು ಆರಾಧಿಸಬೇಕಾದರೆ ಅಲ್ಲಿರಬೇಕಾಗಿದ್ದು ತ್ಯಾಗ. ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂಥ ವಿನಯತೆ, ಇಂಥ ಸದ್ಗುಣಗಳು ನಮ್ಮ ಬದುಕಿನಲ್ಲಿ ಬರಲಿ ಎಂದು ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾಪಾಡಿದೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಆಕಾಶ ಮಂಡಲವೆಲ್ಲ ಸಕಲ ದೇವದೂತ ಸೈನ್ಯವು, ಭೂಚರ ಜಲಚರಗಳಾವು ಸೃಷ್ಟಿಕರ್ತನ ಕೀರ್ತಿಸಲು. ಆಕಾಶ ಮಂಡಲವೆಲ್ಲ ಸಕಲ ದೇವದೂತ ಸೈನ್ಯವು, ಭೂಚರ ಜಲಚರಗಳಾವು ಸೃಷ್ಟಿಕರ್ತನ ಕೀರ್ತಿಸಲು. ಆಹಾ, ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ನಿನ್ನಯ ಅತಿಶ್ರೇಷ್ಠ ನಾಮ, ಅದು ನನಗೆಂಥ ಉಲ್ಲಾಸವು. ನಿನ್ನಯ ನಾಮವ ನಂಬಿ ಎನಗುಂಟು ಅಭಯವು. ಆಹಾ, ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ನಿನ್ನಯ ಪ್ರೀತಿಯ ಕಂಡೆ ಆ ಕಲ್ವಾರಿ ಶಿಲುಬೆಯಲ್ಲಿ, ಹೃದಯದ ಭಾರವ ಕಳೆದೆ ನಾ ನೋಡಿದ ಕ್ಷಣದಿಂದಲೇ. ಆಹಾ, ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾಪಾಡಿದೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಹೌದು ಪ್ರಭುವೇ, ನೀವು ಮಾಡಿರುವ ಮಹತ್ ಕಾರ್ಯಗಳನ್ನು ನಮ್ಮ ಬದುಕಿನಲ್ಲಿ ನಾವು ನೆನೆದು ಕೃತಜ್ಞತೆಯಿಂದ ವಿಧೇಯತೆಯಿಂದ ಬಾಳುವ ಮಕ್ಕಳಾಗುವಂತೆ ಅನುಗ್ರಹಿಸಿರಿ. ಮತ್ತು ನಾವು ನಿಮ್ಮ ಆಜ್ಞೆಗಳಿಗೆ ಸದಾ ವಿಧೇಯರಾಗಿ ನಮ್ಮ ಸ್ವಾತಂತ್ರ್ಯದಲ್ಲೂ ನಮ್ಮ ಜೀವಿತದಲ್ಲೂ ಸದಾ ನಿಮ್ಮ ಪವಿತ್ರ ನಾಮ ಕೀರ್ತಿರುವಂತೆ ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಸರ್ವಶಕ್ತ ದೇವರಾದ ಪಿತಾ, ಸುತ್ತ ಮತ್ತು ಪವಿತ್ರಾತ್ಮರು ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.